40 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ, ಅವ್ರಿಗೆ ಅಮೌಂಟ್ ಕೊಟ್ಟಿದ್ದಾರೆ, ಅದನ್ನು ಬೇರೆ ಬೇರೆದಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ. ಪರಮೇಶ್ವರ್ ಸಾಹೇಬ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ದಲಿತ ಸಮುದಾಯದ ಈ ದೇಶದ ಪರಮೋಚ್ಚ ನಾಯಕರು. ಮೋದಿ ಅವ್ರಿಗೆ ದಲಿತ ಸಮುದಾಯದವ್ರನ್ನ ಕಂಡ್ರೆ ಆಗಲ್ಲ ಅನ್ಸುತ್ತೆ. ನಾನು ನರೇಂದ್ರ ಮೋದಿ ಅವ್ರಿಗೆ ಕೇಳಕ್ ಇಷ್ಟ. ನಾರಾಯಣ ಸ್ವಾಮಿ ಅವರು ಮೋದಿ ಅವ್ರನ್ನ ಪ್ರಶ್ನೆನೇ ಮಾಡಬಾರ್ದು ಅನ್ನೋ ತರ ಮಾತಾಡ್ತಾರೆ. ನಾನು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಿ, ಯಾಕೆ ದಲಿತರು ಈ ದೇಶದಲ್ಲಿ ಬೆಳೆಯೋದು ನಿಮ್ಗೆ ಇಷ್ಟ ಇಲ್ವಾ ಸರ್? ಮಲ್ಲಿಕಾರ್ಜುನ್ ಖರ್ಗೆ ಸರ್ AICC ಪ್ರೆಸಿಡೆಂಟ್ ಆದ್ರು, ಅದನ್ನ ನೋಡಿ ನಿಮ್ಗೆ ಸಹಿಸ್ಕೊಳಕ್ ಆಗ್ತಿಲ್ವಾ ಸರ್? ಇಲ್ಲಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರನ್ನ ನೋಡಿ ನಿಮ್ಗೆ ಸಹಿಸ್ಕೊಳಕ್ ಆಗ್ತಿಲ್ವಾ ಸರ್? ಯಾಕೆ ನರೇಂದ್ರ ಮೋದಿ ಸರ್ ಬರೀ ಅಪ್ಪರ್ ಕಮ್ಯುನಿಟಿನೇ ಬೇಕಾ ನಿಮ್ಗೆ? ಗಾನ ಭಜನ ಮಾಡೋರೇ ಬೇಕಾ? ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವ್ರು ನಿಮಗೆ ಬೇಡವಾ ಅನ್ನೋದು ನನ್ನ ಪ್ರಶ್ನೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಈ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ ನನಗೆ ಬಹಳ ಬೇಜಾರು ತರಿಸ್ತು. ಇವರೊಂದು ಚಡ್ಡಿನ ಒತ್ಕೊಂಡ ಮೇಲೆ ಎಲ್ಲ ಉಲ್ಟಾ ಓದ್ಕೊಂತಾ ಇದ್ದಾರೆ. ಅವರು ಆನೆ ಮತ್ತು ನಾಯಿಯ ಒಂದು ಕತೆ ಹೇಳಿದ್ರು. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಈ ಸ್ಟೋರಿಯಲ್ಲಿ ಆನೆ ಯಾರು ಗೊತ್ತಾ? ಪ್ರಿಯಾಂಕಾ ಖರ್ಗೆ ಸಾಹೇಬ್ರು. ನಾಯಿ ಯಾರು ಅಂತ ನಾನು ಹೇಳಲ್ಲ. ನಾನು ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ನಾಯಿ ಎಂದು ಕರೆಯುವುದಿಲ್ಲ, ಏಕೆಂದ್ರೆ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ನಾಯಿ ಅಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವು ನಾಯಿ ಅಲ್ಲ. ನಿಮ್ಮ ಬಗ್ಗೆ ಗೌರವ ಇದೆ, ನಮಗ್ ಸಂಸ್ಕಾರ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಾಲು ಉಗುರಿಗೆ ಸಮಾನೇನ್ರಿ ನೀವು? ಕೆಲವು ಪದಗಳನ್ನ ಬಳಸ್ತೀರಾ. ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಸೀಟ್ ಗಟ್ಟಿ ಆಗ್ಬೇಕು ಅಂದ್ರೆ ನಮ್ ಖರ್ಗೆ ಸಾಹೇಬ್ರನ್ನ ಬೈಬೇಕು, ಇಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ. 40 ವರ್ಷ ಇಲ್ಲಿ ಬಕೆಟ್ ಹಿಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋದ್ರು. ಅಲ್ಲಿ BJP ಅವ್ರು ಯಾವಾಗ ಗೊತ್ತು ಆಚೆ ಆಗ್ತಾರ ಛಲವಾದಿ ನಾರಾಯಣ ಸ್ವಾಮಿಗೂ ಗೊತ್ತಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರು ಯಾವತ್ತಾದ್ರೂ ಯೋಚನೆ ಮಾಡಿ, ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಕೊಡುಗೆ ನಿಮ್ ಪಕ್ಷ ಕೊಟ್ಟಿದ್ಯನ್ರಿ? ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಯಾಕ್ರಿ ಟಾರ್ಗೆಟ್ ಮಾಡ್ತೀರಾ? ಏನ್ ನೀವು ಅಟ್ಯಾಕ್ ಮಾಡ್ಬಿಟ್ರೆ ನಾವು ಸುಮ್ಮನೆ ಇರ್ತೀವ? ಏನ್ ಪ್ರಧಾನಿ ಮೋದಿಗಳನ್ನ ಪ್ರಶ್ನೆ ಮಾಡಬಾರ್ದ? ಇವತ್ತಿಂದ ನಾವು ಮೋದಿ ಅವ್ರನ್ನು ಪ್ರಶ್ನೆ ಮಾಡ್ತೀವಿ. ಏನೀಗ ಪ್ರಜಾಪ್ರಭುತ್ವದಲ್ಲಿ ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಪ್ರಧಾನಿ ಮೋದಿ ಅವರೇ, ಅಮಿತ್ ಶಾ ಅವರೇ, ಇದೇನ್ ಡಿಕ್ಟೇಟರ್ಶಿಪ್ ಅಲ್ಲ, ಇದು ಪ್ರಜಾಪ್ರಭುತ್ವ, ಡೆಮೋಕ್ರಸಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ನಮ್ದು. ವಿ ವಿಲ್ ಕ್ವಶನ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಅಂಡ್ ಅಮಿತ್ ಶಾ ಜಿ. IT ರೆಡಿ ಮಾಡಿದ್ರೆ ನಾವು ಭಯ ಬೀಳ್ತೀವಿ ಅನ್ಕೊಂಡಿದ್ದೀರಾ? 1000 ಮಾಡ್ರಿ. 1000 ರೈಡ್ ಆಗಿದೆ ಬರೀ ಕಾಂಗ್ರೆಸ್ ಅವ್ರ ಮೇಲೆ. ನೀವು IT ED ಏನ್ ಬೇಕಾದ್ರೂ ರೈಡ್ ಮಾಡ್ರಿ, ನೀವೇನ್ ಬೇಕಾದ್ರೂ ಟಾರ್ಚರ್ ಕೊಡಿ. 2029ಗೆ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ತೀರ್ತಾರೆ. BJP ಅವರಿಗೆ ದಮ್ಮು ತಾಕತ್ತಿದ್ರೆ ಅದ್ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ ಇವರು. 45 ವರ್ಷದ ಇತಿಹಾಸ ಇರೋ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ. 1000 ಜನ ವೈದ್ಯರನ್ನ ರೂಪಿಸಿದರೆ. ಸರ್, ಒಂದು ಟ್ರಸ್ಟ್ ಅಂದ್ರೆ ದಾನ ಧರ್ಮ, 100 ಜನಕ್ಕೆ ದಾನ ಧರ್ಮ ಮಾಡ್ತೀವಿ, ಡೊನೇಟ್ ಮಾಡ್ತೀವಿ. ಅದ್ ರೀಸನ್ ಯಾಕೆ ಸಡನ್ ಆಗಿ ಯಾಕೆ ED ಬರ್ಬೇಕು? ಯಾಕೆ BJP ಅವ್ರ ಮೇಲೆ ED ಬರಲ್ವಾ? ಅಶೋಕ್ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದ್ಯಾ? ವಿಜೇಂದ್ರ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದ್ಯಾ? BJP ಅವರೆಲ್ಲ ಕ್ಲೀನ್ ಚಿಟ್ಟಾ? ಬರೀ ಕಾಂಗ್ರೆಸ್ ಅವ್ರ ಟಾರ್ಗೆಟ್. IT ED ನನ್ನ ನೋಡಿ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. EDಗೆ ಲಿಮಿಟ್ ದಾಟಿ ಬರ್ತಾ ಇದಾರೆ ED ಅವ್ರನ್ನ. ನಾವು ED ಅವ್ರ ಮೇಲೂ ಕೇಸ್ ಹಾಕ್ತಿವಿ. ಏನ್ ED ಅವರು IT ಆಫೀಸರ್ಸ್ ಏನ್ ಅವ್ರ ಅಪ್ಪನ ಮನೆ ಸೊತ್ತ ಟಾರ್ಗೆಟ್ ಮಾಡಿದ್ರೆ ಮಾಡಿಸ್ಕೊಳಕ್ಕೆ? ನಮಗ್ ಫೇಸ್ ಮಾಡೋ ದಮ್ಮಿದೆ, ಕಾಂಗ್ರೆಸ್ ಲೀಡರ್ಶಿಪ್ಗೆ ದಮ್ಮಿದೆ. ನಿಮ್ಮ IT EDಗೆಲ್ಲ ಭಯ ಬೀಳಲ್ಲ. ನಾವು 29ನಲ್ಲಿ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಅಭದ್ರತೆ BJP ಅವ್ರು ಕಾಡಿದೆ. ಮೊನ್ನೆನೆ ಮಾರ್ಜಿನ್ ನಂಬರ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್, ಇದು BJP ಅವರು. ಅಷ್ಟು ಹೇಳಕ್ ಬಯಸ್ತೇನೆ ಸರ್. ನಾನು ಹೇಳ ಆಯ್ತಲ್ಲ, ಹಂಗಾದ್ರೆ ಯಾಕೆ ವಿಜೇಂದ್ರ ಅವ್ರ ಮೇಲೆ ಬರ್ತಿಲ್ಲ, ಅಶೋಕ್ ಅವ್ರ ಮೇಲೆ ಬರ್ತಿಲ್ಲ? ದಲಿತರು ಯಾಕೆ ಟಾರ್ಗೆಟ್ ಈ ದೇಶದಲ್ಲಿ? ದಲಿತರು ಯಾಕೆ ಟಾರ್ಗೆಟ್? ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಇವರು, ಅಪ್ಪರ್ ಕಮ್ಯುನಿಟಿ ಅವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಯಾಕೆ? ಅಲ್ಲಲ್ಲ, ಒಂದ್ ನಿಮಿಷ, ನಾನು ಕೆಲವ್ರನ್ನ ಮಾತಾಡ್ತಾರಲ್ಲ, ಯಾಕೆ ದಲಿತರನ್ನ ಟಾರ್ಗೆಟ್ ಮಾಡ್ತೀರಾ? ದಲಿತರ ಹಿಂದೂಗಳಲ್ವಾ ಈ ದೇಶದಲ್ಲಿ? ದಲಿತರನ್ನ ಟಾರ್ಗೆಟ್ ಮಾಡಲಾಗಿದೆ, ದಲಿತರನ್ನ ಟಾರ್ಗೆಟ್ ಮಾಡ್ತಿದೆ BJP. ಇದು ನನ್ನ ಸಿದ್ಧಾಂತ. ಅಷ್ಟೇ ಯಾಕೆ ಅಲ್ಲಿ ಹೇಳಿ, ಯಾಕೆ ಪರಮೇಶ್ವರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ಬೇಕು? ಏನ್ ಟಾರ್ಗೆಟ್ ಮಾಡ್ಬೇಕು? ಏನ್ ಟ್ರಸ್ಟ್ ಇಂದ ಆಗಿದೆ ಆ ಡೀಟೇಲ್ಸ್ ಹೇಳಿದಾರ? ಅಂದ್ರೆ ಇವ್ರು ಹೋಮ್ ಮಿನಿಸ್ಟರ್ನ ಟಾರ್ಗೆಟ್ ಮಾಡ್ಬಿಟ್ರೆ ಸ್ಟೇಟ್ ಡಿಸ್ಟೆಬಿಲೈಸ್ ಆಗುತ್ತೆ, ಹಂಗೆಲ್ಲ ಪರಮೇಶ್ವರ್ ಸಾಹೇಬ್ರಿಗೆ ಧೈರ್ಯ ಇದೆ ರೀ. ಇವತ್ತು ಕರ್ನಾಟಕದಲ್ಲಿ ದಲಿತ ಸಮುದಾಯದ ಬಹಳಷ್ಟು ಮುಖಂಡರಿದ್ದಾರೆ. BJP ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನವರೇ ದಾಖಲೆಗಳು ಕೊಟ್ಟಿದ್ದಾರೆ, ಹಾಗಾಗಿ ED ಬಂದಿದೆ. ಅದ್ಯಾವ್ದೋ ಅಶೋಕ್ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಅದೇನೋ ಹೆಸರುಗಳು ಹೇಳಕ್ ಹೇಳಿ ನೋಡ, ದಮ್ಮಿದ್ರೆ. ಸುಮ್ನೆ ನಮ್ಮ ಮನೆಯಲ್ಲಿ ಒಳಜಗಳ ತಂದಿಟ್ರೆ ನಾವು ಒಪ್ಪಿಡ್ತೀವ? ಅಲ್ಲ ಸರ್, ಭಿನ್ನಾಭಿಪ್ರಾಯಗಳಿರ್ಬೋದು. ಯಾರು ಒಬ್ರು ಕೆರಿಯರ್ನ ಇನ್ನೊಬ್ರಿಗೂ IT EDಗೆ ಪತ್ರ ಸಿಗಲ್ವಾ ನಿಮ್ಗೆ? ಕಂಪ್ಲೇಂಟ್ ಯಾರು ಬರ್ತಿದ್ದಾರೆ? ಇವ್ರು ನಮ್ಮಲ್ಲಿ ಒಡಕ್ ತರಕ್ ಪ್ರಯತ್ನ ಪಡ್ತಿದ್ದಾರೆ. ನಾವ್ ಯಾವುದೇ ಕಾರಣಕ್ಕೆ BJP ಅವರ ಟಾರ್ಗೆಟ್ ಪಾಲಿಟಿಕ್ಸ್ಗೆ ಹೆದರಲ್ಲ. ನಮ್ಮ ಪರಮೇಶ್ವರ್ ಸಾಹೇಬ್ರು ಎದ್ರಲ್ಲ, ನಮ್ಮ ಸತೀಶ್ ಸಾಹೇಬ್ರು ಎದ್ರಲ್ಲ, ನಮ್ಮ ಖರ್ಗೆ ಸಾಹೇಬ್ರು ಎದ್ರಲ್ಲ, ಯಾರು ಎದ್ರಲ್ಲ. ಅಷ್ಟೇ ಯಾಕೆ ಮೋದಿ ಅಮಿತ್ ಶಾಗೆ ನಾನು ಇಷ್ಟು ಕೂಡ ಎದ್ರಲ್ಲ. ದಮ್ಮು ತಾಕತ್ತಿದ್ರೆ ಟಾರ್ಗೆಟ್ ಮಾಡ್ಕೊಂಡು ನೋಡಿ,
ಮಾಡೋಗಿ ಅಷ್ಟೇ. ನಿಮ್ಮ ಕೈಯಲ್ಲಿ ಏನಾಗುತ್ತೆ? 29ಗೆ ಪವರ್ ಸೆಂಟರ್ಗೆ ನಾವು ಬರ್ತೀವಿ, ರಾಹುಲ್ ಗಾಂಧಿ ಅವ್ರನ್ನ PM ಮಾಡ್ತೀವಿ. ಅಲ್ಲ ಸರ್, ಈಗ ಚಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಚಿತ್ತಾಪುರದಲ್ಲಿ ಕೂಡ ಹಾಕಿದ್ದು ಬಹಳ ಇಶ್ಯೂ ಆಗ್ತಾ ಇದೆ. ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಕೂಡ ಭದ್ರತೆ ಕೊಡಕ್ಕೆ ಸರ್ಕಾರ ಆಗ್ತಿಲ್ಲ ಅನ್ನೋ ಒಂದು ವಾಗ್ದಾಳಿ ಮಾಡಿದ್ದಾರೆ. ಮತ್ತು ಬಿಜೆಪಿ ಕೂಡ ಅದನ್ನ ರಾಜಭವನ ಕಂಪ್ಲೇಂಟ್ ಕೊಟ್ಟಿದೆ. ಕೂಡಾಕಿಲ್ಲ. ಏನು ಚಲವಾದಿ ನಾರಾಯಣಸ್ವಾಮಿ ಅವ್ರ ಸೆಲೆಬ್ರಿಟಿನ? ಅವ್ರ ಮುಖಾನ ಕನ್ನಡಿಯಲ್ಲಿ ನೋಡ್ಕೊಳಕ್ ಹೇಳಿ. ಅಲ್ರಿ, ಈ ಸ್ಟೇಟ್ ಮಿನಿಸ್ಟರ್ IACC ಪ್ರೆಸಿಡೆಂಟ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾನೆ. ಮಾನ ಮರ್ಯಾದೆ ಬೇಡವೇನ್ರಿ ಆತನಿಗೆ? ಒಂದು ವಿರೋಧ ಪಕ್ಷದ ನಾಯಕ ಹೋದ್ರೆ ಪೊಲೀಸ್ ಅವ್ರು ಏನ್ ಕೆಲಸ ಮಾಡ್ಬೇಕು ಅದ್ ಮಾಡ್ತಾರೆ. ನೀವ್ ಯಾಕೆ ಎಲ್ಲ ತಂದು ಬೆಳಗ್ಗೆ ಇದ್ರೆ ನಮ್ಮ ಪ್ರಿಯಾಂಕಾ ಸಾಹೇಬ್ರನ್ನ ಮಾತಾಡ್ತೀರಾ? ಯಾಕೆ? ಪ್ರಿಯಾಂಕಾ ಸಾಹೇಬ್ರು ಫೈರ್ ಬ್ರ್ಯಾಂಡು, ಕಾಂಗ್ರೆಸ್ ಅಲ್ಲಿ ದಲಿತ ಸಮುದಾಯದವರು ಬೆಳೆದೋಗ್ತಿದ್ದಾನೆ, ಇವತ್ತಲ್ಲ ನಾಳೆ ಪ್ರಿಯಾಂಕಾ ಖರ್ಗೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋಗ್ತಾನೆ ಅನ್ನೋ ಭಯನೇನ್ರಿ ನಿಮ್ಗೆ ಚಲವಾದಿ ನಾರಾಯಣಸ್ವಾಮಿ ಅವರೇ? ಆಯ್ತು, ನಾನು ಮಾತಾಡ್ಬಾರ್ದು ಸರ್ ಪ್ರಿಯಾಂಕರ್ಗೆ ಬಗ್ಗೆ. ಯಾರು ಚಲವಾದಿ ನಾರಾಯಣಸ್ವಾಮಿ ಮಾತಾಡ್ಲಿ, ಅದ್ಯಾವ್ದೋ ಪದ ಬಳಸಿದ್ರಲ್ಲ, ಬಳಸಿದ್ದಾರೆ. ನಮಗ್ ಸಂಸ್ಕಾರ ಇದೆ. ಚಲವಾದಿ ನಾರಾಯಣಸ್ವಾಮಿ ನಾಯಿ ಅಲ್ಲ. ಚಲವಾದಿ ನಾರಾಯಣಸ್ವಾಮಿ ನಾಯಿ ಅಲ್ಲ. ಚಲವಾದಿ ನಾರಾಯಣಸ್ವಾಮಿ ಅವರೇ, ನಿಮ್ಮ ನಾಯಿ ಅಂತ ಕರೆಯಕ್ ನಾನು ಇಷ್ಟಪಡಲ್ಲ. 5-6 ಸಲ ಹೇಳಿ ಅದನ್ನೇ ಹೇಳ್ದಂಗೆ ಮಾಡ್ತಾ ಇದ್ರ ಅಂತ ತಿಳಿತು ಸರ್. ಒಂದು 5-6 ಸಲ ಹೇಳಿ, ಪದೇ ಹೇಳಿ. ಇಲ್ಲ, ಚಲವಾದಿ ನಾರಾಯಣಸ್ವಾಮಿ ಅವರು ಹಿರಿಯ ರಾಜಕಾರಣಿ ರೀ. ನನಗೆ ಬಹಳ ಖುಷಿ ಇದೆ. ಯಾಕೆಂದ್ರೆ ಅವರು 40 ವರ್ಷ ಒಂದು ಪಕ್ಷದಲ್ಲಿ ಬಕೆಟ್ ಹಿಡಿದು ಬೆಳೆದು ಇವಾಗ ಅಲ್ಲೋಗಿ ಬೈತಾರಲ್ಲ, ಅವ್ರ ಪ್ರಾಮಾಣಿಕತೆನ ಯಾರು ಬಯಕಾಗುತ್ತೆ? ನಾನು ಮತ್ತೊಮ್ಮೆ ಹೇಳ್ತೀನಿ, ನಾರಾಯಣಸ್ವಾಮಣ್ಣ ನಿಮ್ಮ ಬಗ್ಗೆ ಬಹಳ ಗೌರವ ಇದೆ. ನಾನು ಚಿಕ್ಕ ಹುಡುಗ, ನೀವು ನಾಯಿ ಅಲ್ಲಣ್ಣ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.